ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ 2ನೇ ವ್ಲಾಗ್ ಆಗಿದೆ. ಜಸ್ಟ್ ಸಿಟಿ ಒಂದು ನೈಟ್ ಹೊತ್ತು ಜಸ್ಟ್ ಒಂದು ವ್ಲಾಗ್ ಮಾಡೋಣ ಅನ್ನಿಸ್ತದೆ, ಏನಿಲ್ಲ. ಬೇರೆ ವಿಷಯ ಏನಿಲ್ಲ. ಹಳೆ ವಿಡಿಯೋ ಹಾಕಿದೆ, ಹಳೆ ವಿಡಿಯೋಗೆ ಒಂದು ವ್ಯೂ ಬರಲಿಲ್ಲ, ಒಂದು ಕಮೆಂಟ್ ಇರಲಿ, ಅಟ್ಲೀಸ್ಟ್ ತಮ್ಮನೇಲಿ ಕ್ಲಿಕ್ ಮಾಡೋರು ಇದು ಇಲ್ಲ. ಪರವಾಗಿಲ್ಲ, ನಾನು ಒಬ್ಬನೇ ಅಲ್ವಲ್ಲ, ನಂತರ ಸಾವಿರಾರು ಜನ ವ್ಲಾಗ್ಸ್ ಮಾಡ್ತಾ ಇರ್ತಾರೆ, ವಿಡಿಯೋಸ್ ಮಾಡ್ತಾ ಇರ್ತಾರೆ. ಎಲ್ರಿಗೂ ಒಂದೇ ಆಸೆ ಇರುತ್ತೆ, ಆದರೆ ಟ್ಯಾಲೆಂಟ್ ಇದ್ದವ್ರು ಎಲ್ಲಿದ್ರೂ ಬೆಳೀತಾರೆ ಅಷ್ಟೇ. ಎಲ್ಲಿದ್ರೂ ಬೆಳೀತಾರೆ ಟ್ಯಾಲೆಂಟ್ ಇರೋರು. ಮತ್ತಿನ್ನೇನು ಹೇಳೋಣ, ನಂದು ಮೈಕ್ ಕ್ಲಾರಿಟಿ ಇಲ್ಲ, ಯಾಕಂದರೆ ನಾನು ಮೈಕ್ ಅದು ಹಾಕೊಂಡಿಲ್ಲ. ನೋಡೋಣ, ನೀವು ವ್ಯೂಸ್ ಏನಾರ ಚೆನ್ನಾಗಿ ಬಂದರೆ, ನನ್ನ ಫಸ್ಟ್ ವಿಡಿಯೋಗೆ ಅಟ್ಲೀಸ್ಟ್ 1K ವ್ಯೂಸ್ ಆರ ಬಂದರೆ ನಾನು ಹೊಸ ಮೈಕ್ ಪರ್ಚೇಸ್ ಮಾಡ್ತೀನಿ. ಹೊಸ ಮೈಕ್ ಪರ್ಚೇಸ್ ಮಾಡಿ ನೋಡೋಣ. ಅವಾಗ ಮೈಕಲ್ಲಿ ಒಂದು ವ್ಲಾಗ್ ಮಾಡಿ ಹಾಕೋಣ. ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಫೋನ್ದೇನು ಚಿಂತೆ ಇಲ್ಲ, ಸದ್ಯಕ್ಕೆ ಫೋನ್ ಕ್ಲಾರಿಟಿ ಸಕ್ಕತ್ತಾಗಿದೆ, ಕ್ಯಾಮ್ರಾ ಕ್ವಾಲಿಟಿ. ಅದೇ ಫೋನ್ ಆದರೆ ವರಿ ಇಲ್ಲ ನನಗೆ. ಏನೆಲ್ಲೂ ಸಿಲಿಂಡ್ರ್ ಸಿಗ್ತಾ ಇಲ್ಲ ಅಂತ ಇದ್ದಾರೆ. ನಿನ್ನೆ ನಮ್ಮ ಫ್ರೆಂಡ್ ರಿಸೆಪ್ಷನ್ಗೆ ಹೋಗಿದ್ವಿ. ಅಲ್ಲಿ ಕ್ಯಾಟ್ರಿನ್ ಅಂಕಲ್ಗೆ, ಅಂಕಲ್ ಏನೆಲ್ಲ ಊಟ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಅಡುಗೆ ತಿಂಡಿ ಎಲ್ಲ ಚೆನ್ನಾಗಿ ಆಯ್ತೈತೆ ಅಂದರೆ, ಅಯ್ಯೋ ಲಾಟ್ ಗಟ್ಟಲೆ ಬಿದ್ದವಪ್ಪ ಸ್ಟಾಕು, ಅದು ಯಾಕೆ ಟಿ ವಿಲಿ ಹಂಗೆ ತೋರಿಸ್ತವ್ರೆ ಗೊತ್ತಿಲ್ಲ ಅಂತ ಇದ್ದಾರೆ. ಎಲ್ಲರಿಗೂ ಆತ್ರ ನೋಡಿ ಹೆಂಗೆ ಹೋಗ್ತಾರೆ ಜನ. ಒಬ್ಬರಾದ್ರೂ ಒಂದು ಚೂರು ತಾಳ್ಮೆ. ಎಷ್ಟೇ ಹೋದ್ರೂ ಹೋಗೋದು ತಲುಪೋ ಡೆಸ್ಟಿನೇಷನ್ಗೆ ಅಟ್ಲೀಸ್ಟ್ ಒಂದು 5 ನಿಮಿಷ ನಿಧಾನಕ್ಕೆ ಹೋದರೆ ಅದು ಏನಾಗುತ್ತೋ ಗೊತ್ತಿಲ್ಲ. ಸಿಕ್ಕಾಬಿಟ್ಟೆ ಆ ಥರ ಎಲ್ಲವರೆಗೂ. ಕರೆಕ್ಟ್, ನಾನು ಮದುವೆದು ಹೇಳ್ತಾ ಇದ್ದೆ. ಅದೇ ಸಿಲಿಂಡ್ರ್ ಅಷ್ಟೇನು ಪ್ರಾಬ್ಲಮ್ ಇಲ್ವಂತೆ. ಬ್ಯಾಟ್ರಿಲಿರೋ ಹೈಪುಲ್ ನೀವೇ ಕ್ರಿಯೇಟ್ ಮಾಡ್ಕೋಬೇಡಿ. ಕಮರ್ಷಿಯಲ್ ಸಿಲಿಂಡ್ರ್ ಮಾತ್ರ ಬರ್ತಾ ಇಲ್ಲ. ಕಮರ್ಷಿಯಲ್ ಮಾತ್ರ ಚೂರು ಇಕ್ಕಟ್ಟು ಆಗ್ತಾ ಇದೆ. ಅದು ಏನಿಲ್ಲ, ಅವರೆಲ್ಲ ನಡೆಸ್ತಾ ಇದ್ದಾರೆ, ಆರಾಮಾಗಿ ನಡೆಸ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಏನಿಲ್ಲ. ಒಲೆ, ಸೌದೆ, ಇಟ್ಟಿಗೆಗಳು ಹಾಕೊಂಡು ಆರಾಮಾಗಿ ನಡೆಸ್ತಾ ಇದ್ದಾರೆ. ಮನೇದು ಏನು ಚಿಂತೆ ಮಾಡಬೇಡಿ, ಆರಾಮಾಗಿ. ಈಗ ನಮ್ಮ ಮನೆಯದೇ ಬುಕ್ ಮಾಡಿದ್ವಿ, 3 ದಿವಸದೊಳಗೆ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟಾರೆ 1 ದಿವಸದ ನೆಕ್ಸ್ಟ್ ಡೇ ಬರೋದು, ನೈಟ್ ಬುಕ್ ಮಾಡಿದರೆ. ಅಂದರೆ ಒಂದು 3 ಡೇಸ್ ತೊಗೊತಾ ಇದ್ದಾರೆ. ಪರವಾಗಿಲ್ಲ, ತೊಗೊಳ್ಳಿ, 3 ಡೇಸ್ ಅಲ್ವಾ, ಅಟ್ಲೀಸ್ಟ್ ಬರುತ್ತಲ್ವ, ಅದು ಖುಷಿ ಪಡಬೇಕು. ಈ ಕ್ಯಾಮ್ರಾ ಆ್ಯಂಗಲ್ ಸರಿ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಹೇಳಿ, ಬೇಕಾದ್ರೆ ನಾನು ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಷ್ಟೇ, ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ನೋಡೋಣ, ನಿಮ್ಮ ಪ್ರೋತ್ಸಾಹ, ವ್ಯೂಸ್ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು, ನೀವು ಬೆಂಬಲ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಇನ್ನಷ್ಟು ನನಗೇನು ಮಾತಾಡೋಕ್ಕೆ ಬರಲ್ಲ.
ನೋಡಿ ಇಲ್ಲಿ ಯಾರೋ ಈಗ ಬರ್ತಾನೆ ನೋಡಿ ಲೆಫ್ಟಿಗೆ ಹಾರ್ಕೊಂಡು ಹೋಯ್ತವ್ರೆ ನನಗೆ ವೈಟ್ ಗಾಡಿ ಅವನು ದುಬೈ ಫ್ಲೈಟ್ ಗೇಟ್ ಬುಕ್ ಮಾಡೋನೇನೋ ಮೋಸ್ಟ್ಲಿ ಹಾರ್ಕೊಂಡು ಹೋಯ್ತವ್ ನನಗೆ ಪ್ರಜೆ ನನಗೆ ಒಂದು ಅರ್ಥ ಆಗಲ್ಲ ನಾವೇ ಸರಿಯಾಗಿ ಓಡಿಸ್ತಾ ಇಲ್ವೋ ಇಲ್ಲ ಅವರೇ ಎಡ್ಬಿಡೋಂಗೆ ಓಡಿಸ್ತವರು ಏನೂ ಅರ್ಥ ಆಗಲ್ಲ